ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ ಬ್ರಹ್ಮ ಮುಹೂರ್ತದ ಬಗ್ಗೆ ತಿಳಿದುಕೊಳ್ಳೋಣ. ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಮುಹೂರ್ತ ಎಂದರೆ ಬ್ರಹ್ಮ ಮುಹೂರ್ತದ ಸಮಯ ಎಂದು ಹೇಳುತ್ತಾರೆ. ಇದನ್ನು ಅಮೃತ ಘಳಿಗೆ, ಅಮೃತ ವೇಳೆ ಅಂತ ಸಹ ಹೇಳ್ತಾರೆ. ಮುಂಜಾನೆ 3 ಗಂಟೆಯಿಂದ 5 ಗಂಟೆಯವರೆಗೆ ಈ ಸಮಯವಿರುತ್ತದೆ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಬೇರೆ ಬೇರೆ ಸಮಯಗಳನ್ನು ಹೇಳುತ್ತಿರ್ತಾರೆ. ಈ ಸಮಯದಲ್ಲಿ ಯೋಗಿಗಳು ಎಚ್ಚರಗೊಂಡಿರುತ್ತಾರೆ ಮತ್ತು ಭೋಗಿಗಳು ನಿದ್ರಾವಸ್ಥೆಗೆ ಜಾರಿರುತ್ತಾರೆ. ಆದ್ದರಿಂದ ಯೋಗಿಗಳಿಗೆ ಉತ್ತಮವಾದ ವಾತಾವರಣ ಸಿಗುತ್ತದೆ. ಅಂದರೆ ಬಹಳ ತಾಜಾ ಗಾಳಿ ಸಿಗುತ್ತದೆ. ಅವರಲ್ಲಿ ನಕಾರಾತ್ಮಕ ನೆಗೆಟಿವ್ ಆಲೋಚನೆಗಳು ಇರುವುದಿಲ್ಲ. ವಾತಾವರಣದಲ್ಲಿ ಸಂಕಲ್ಪಗಳು ಇರುವುದಿಲ್ಲ. ಉತ್ತಮವಾದ ಆಲೋಚನೆಗಳಿಂದ ಕೂಡಿದಂತಹ ವಾತಾವರಣ ಎಲ್ಲೆಡೆ ಇರುತ್ತದೆ. ಬಾಪೂಜಿಯವರು ಹೇಳುತ್ತಾರೆ, ನಾನು ಸ್ವತಃ ಪ್ರಾಕ್ಟಿಕಲ್ ಆಗಿ ಇದನ್ನು ಅನುಭವ ಮಾಡಿದ್ದೇನೆ. ನಾನು ಕೂಡ 1987ರಿಂದ ಬ್ರಹ್ಮಕುಮಾರಿಯಲ್ಲಿ ಬೆಳಿಗ್ಗೆ ಹೋಗುತ್ತಿದ್ದೆ. ನಾನು ಮುಂಜಾನೆ 2:15 ಗಂಟೆಯಿಂದ 3 ಗಂಟೆಯವರೆಗೆ ಎದ್ದೇಳುತ್ತಿದ್ದೆ ಮತ್ತು ಅದೇ ಸಮಯದಲ್ಲಿ ನಾನೂ ಸಹ ಆತ್ಮಸ್ವರೂಪದ ಅನುಭೂತಿಯ ಅಭ್ಯಾಸ ಮಾಡುತ್ತಿದ್ದೆ. ಏಕೆಂದರೆ ಇದು ಬ್ರಹ್ಮಕುಮಾರಿಯಲ್ಲಿ ಜ್ಞಾನದ ಮೂಲ ಅಡಿಪಾಯವೆಂದೇ ಪರಿಗಣಿಸಲಾಗಿದೆ. ಅಲ್ಲಿ ಪ್ರಾಥಮಿಕ ಜ್ಞಾನವಾಗಿ ಆತ್ಮಸ್ವರೂಪವೇ ಪ್ರಥಮ ಜ್ಞಾನವಾಗಿತ್ತು. ಪರಮಾತ್ಮನನ್ನು, ಶಿವಬಾಬಾನನ್ನು ಆ ಸಮಯದಲ್ಲಿ ಸ್ಮರಿಸಿಕೊಳ್ಳಬೇಕು ಎಂದು ಬೀಕೆನಲ್ಲಿ ಹೇಳುತ್ತಿದ್ದರು. ನಾನು 2:30ರಿಂದ 3 ಗಂಟೆಯ ಒಳಗೆ ಏಳುತ್ತಿದ್ದೆ ಮತ್ತು ಬ್ರಹ್ಮಕುಮಾರಿ ಸೆಂಟರ್ಗೆ 5 ಗಂಟೆಗೆ ಹೋಗುತ್ತಿದ್ದೆ. ಅಲ್ಲಿಯೂ ಸಹ ಯೋಗ ಮಾಡುತ್ತಿದ್ದೆ ಮತ್ತು ಬೆಳಿಗ್ಗೆ 7 ಅಥವಾ 8 ಗಂಟೆಯವರೆಗೆ ಜ್ಞಾನವನ್ನು ಪಡೆಯುತ್ತಿದ್ದೆ. ಯೋಗವನ್ನು ಸಹ ಮಾಡುತ್ತಿದ್ದೆ. ನನಗೆ ಆ ಸಮಯದಲ್ಲಿ ಅದು ಬಹಳ ಇಷ್ಟವಾಗುತ್ತಿತ್ತು. ತುಂಬ ಒಳ್ಳೆಯ ಅನುಭವ ಕೂಡ ಆಗುತ್ತಿದ್ದವು. ಆದರೆ ಕ್ರಮೇಣವಾಗಿ ಜ್ಞಾನದ ಒಂದು ದಾಹ ಹೆಚ್ಚುತ್ತಾ ಹೋಯಿತು. ಆತ್ಮಸ್ವರೂಪದ ಅನುಭೂತಿ ಮಾಡುವುದು ಮತ್ತು ಜ್ಞಾನದ ಬಗ್ಗೆ ಹಾಗೂ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಘಳಿಗೆಯ ಬಗ್ಗೆ ಇವು ಎಷ್ಟು ಮುಖ್ಯ ಎನ್ನುವುದಕ್ಕೆ ಈ ನನ್ನ ಸ್ವಯಂ ಪ್ರಾಕ್ಟಿಕಲ್ನ ಅನುಭವವನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಇದೆಲ್ಲವನ್ನು ನಿಮಗೆ ನನ್ನ ಅನುಭವ ಜ್ಞಾನದಿಂದ ಹೇಳುತ್ತಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ಮಾತನ್ನು ಮುಂದುವರಿಸ್ತಾ ಅವರು ಹೇಳ್ತಾರೆ, ನಾನು ಕ್ರಮೇಣವಾಗಿ ಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲು ಬಯಸುತ್ತಿದ್ದೆ. ನನಗೆ ತುಂಬ ಜ್ಞಾನ ಬೇಕು. ಕಾರಣ ನನ್ನ ಪ್ರಶ್ನೆಗಳಿಗೆ ಬ್ರಹ್ಮಕುಮಾರಿಯಲ್ಲಿ ಉತ್ತರ ಸಿಗ್ತಿರಲಿಲ್ಲ. ನಂತರ ನಾನು ಬರಬರುತ್ತಾ ಬಹಳಷ್ಟು ಶಾಸ್ತ್ರಗಳನ್ನು ಓದತೊಡಗಿದೆ. ಸಿಕ್ಕ ಶಾಸ್ತ್ರಗಳನ್ನೆಲ್ಲ ಓದಿದೆ. ನಾನು ಸಾಹಿತ್ಯಗಳನ್ನು ಓದುತ್ತಲೇ ಇದ್ದೆ ಮತ್ತು ಅದೇ ಸಮಯದಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಲಾಯರ್ ಆಗಿ ಕೂಡ ಕೆಲಸ ಮಾಡುತ್ತಿದ್ದೆ. ನಾನು ರೇಡ್ ಕೇಸುಗಳನ್ನು ಹ್ಯಾಂಡಲ್ ಮಾಡುತ್ತಿದ್ದೆ. ನನ್ನ ಆಫೀಸ್ ಕೆಲಸದಲ್ಲಿ ಓದುವುದು, ಬರೆಯುವುದು ತುಂಬ ಇರುತ್ತಿತ್ತು ಹಾಗೂ ಕೆಲಸ ಕೂಡ ಟೆನ್ಷನ್ನಿಂದ ಇರುತ್ತಿತ್ತು. ಎಲ್ಲವನ್ನು ಬ್ಯಾಲೆನ್ಸ್ ಮಾಡುತ್ತಾ ಬರುತ್ತಿದ್ದೆ. ಅಂದರೆ ಆಫೀಸ್ ಕೆಲಸದ ಜೊತೆಯಲ್ಲಿ ನನ್ನಲ್ಲಿ ಬರುವ ಪ್ರಶ್ನೆಗಳ ಉತ್ತರವನ್ನು ಹುಡುಕುವ ಕೆಲಸ, ಅಂದರೆ ಆಧ್ಯಾತ್ಮಿಕ ಜ್ಞಾನ ಸಾಧನೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೆ. ಅದೇ ಸಮಯದಲ್ಲಿ ನಾನು ಅಮೃತ ವೇಳೆಯಲ್ಲಿ ಏಳುತ್ತಿದ್ದೆ. ಜ್ಞಾನವನ್ನು ಅಮೃತ ವೇಳೆಯಲ್ಲಿ ಓದುತ್ತಿದ್ದೆ. ಅಮೃತ ವೇಳೆಯಲ್ಲಿ ತುಂಬ ಯೋಚಿಸುತ್ತಿದ್ದೆ. ಆದರೆ ನಂತರ ಆಫೀಸ್ನಲ್ಲೂ ಸಾಕಷ್ಟು ಸಮಯವು ಕಳೆದು ಬಿಡುತ್ತಿತ್ತು. ಆದ್ದರಿಂದ ಬೆಳಿಗ್ಗೆ ಬೇಗನೆ ಏಳುವುದು ತಡವಾಗುತ್ತಾ ಹೋಯಿತು. ನಾನು 3 ಗಂಟೆ ಏಳುವವನು ನಂತರ 4 ಗಂಟೆಗೆ ಬಂದೆ. ಅಂದರೆ 4 ಗಂಟೆಗೆ ಏಳತೊಡಗಿದೆ. ನಿಧಾನವಾಗಿ ಅದು 5 ಗಂಟೆಗೆ ಬಂದಿತ್ತು. ಕ್ರಮೇಣ ನಾನು ಕಚೇರಿ ಮತ್ತು ಭೌತಿಕ ಅಧ್ಯಯನ ಹಾಗೂ ಅಲೌಕಿಕ ಅಧ್ಯಯನಗಳನ್ನು ಹಗಲು ರಾತ್ರಿ ಮಾಡುವುದು ಮುಂದುವರಿಸುತ್ತಾ ಹೋದೆ. ಆದರೆ ನನಗೆ ನಿಧಾನವಾಗಿ ಜ್ಞಾನವು ತಿಳಿಯಲಾರಂಭಿಸಿತು. ನಾನು ಆಗಲೇ ಬ್ರಹ್ಮಕುಮಾರಿಯಿಂದ ಆತ್ಮಸ್ವರೂಪದ ಅನುಭೂತಿಯಲ್ಲಿ ಬಹಳ ಪರಿಣಿತನಾಗಿ ಬಿಟ್ಟಿದ್ದೆ. ಬ್ರಹ್ಮಕುಮಾರಿಯಲ್ಲಿಯೇ ನನಗೆ ಆತ್ಮಸ್ವರೂಪದ ಅನುಭೂತಿ ಬಹಳ ಚೆನ್ನಾಗಿ ಆಗಿತ್ತು. ಆತ್ಮಸ್ವರೂಪದ ಅನುಭೂತಿ ಸಾಕಷ್ಟು ಅಲ್ಲಿ ಆಗುತ್ತಿತ್ತು. ನಾನು ನಮ್ಮ ಅಹಮದಾಬಾದ್ ಇನ್ಕಮ್ ಟ್ಯಾಕ್ಸ್ ಸರ್ಕಲ್ ಮಧ್ಯಾಹ್ನ 2 ಗಂಟೆಗೆ ಇರುತ್ತಿದ್ದೆ. ಅದು
ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಬೇಸಿಗೆಯಲ್ಲಿ ಮಧ್ಯಾಹ್ನ 2 ಗಂಟೆಯವರೆಗೂ ಸಹ ನಾನು ಅಂಥ ಬಿಸಿಲಿನಲ್ಲಿ ಸರ್ಕಲನ್ನು ಸುತ್ತುಕೊಂಡು ಬರುವಾಗ ಅಲ್ಲಿ ಬಹಳ ಹೆವಿ ಟ್ರಾಫಿಕ್ ಇರುತ್ತಿತ್ತು. ಅದರ ಶಬ್ದ ಆ ಸರ್ಕಲ್ನ ಮಧ್ಯದಲ್ಲಿಯೂ ಮತ್ತು ಮಧ್ಯಾಹ್ನ 2 ಗಂಟೆ ಆಗಿದ್ದರೂ ಸಹ ನನ್ನ ಅಮೃತ ವೇಳೆಯಂತಹ ಮನಸ್ಥಿತಿಯು ಸದಾ ಇರುತ್ತಿತ್ತು. ಸದಾ ನಾನು ಧ್ಯಾನ ಮಾಡುತ್ತಲೇ ಇರುತ್ತಿದ್ದೆ ಹಾಗೂ ನಾನು ನನ್ನ ಇನ್ಕಮ್ ಟ್ಯಾಕ್ಸ್ ಕೇಸುಗಳ ವಿರುದ್ಧ ಹೋರಾಡುತ್ತಿದ್ದೆ. ಅಲ್ಲಿ ದೊಡ್ಡ ಕಮಿಷನರ್ಗಳ ಮುಂದೆ ನಾನು ಬಹಳಷ್ಟು ಕೇಸುಗಳ ಬಗ್ಗೆ ಮಾತನಾಡುತ್ತಿದ್ದೆ. ಎಲ್ಲವನ್ನು ನಾನು ಆತ್ಮಸ್ವರೂಪದಲ್ಲಿಯೇ ಇದ್ದು ಕೇಸುಗಳನ್ನು ನಾನು ಮಾಡುತ್ತಿದ್ದೆ ಎನ್ನುತ್ತಾರೆ ಬಾಪೂಜಿಯವರು. ನಂತರ ನಿಧಾನವಾಗಿ ರಾತ್ರಿಯ ಹೆಚ್ಚಿನ ವೇಳೆಯಲ್ಲಿಯೂ ಸಹ ನಾನು ಅಧ್ಯಯನವನ್ನು ಮುಂದುವರಿಸಿದೆ. ಅಲೌಕಿಕ ಅಧ್ಯಯನಗಳು ಬಹಳ ಸಮಯದ ನಂತರ ನನ್ನ ಅಲೌಕಿಕ ಅಧ್ಯಯನವೂ ಸಹ ಪ್ರಾರಂಭವಾಯಿತು. ಅಂದರೆ ಅಲೌಕಿಕ ಪ್ರಪಂಚದ ರಹಸ್ಯಗಳನ್ನು ತಿಳಿಯಲು ಆರಂಭಿಸಿದೆ. ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮ ಮಹಾಬ್ರಹ್ಮಾಂಡಗಳ ರಹಸ್ಯ ಇವೆಲ್ಲವೂ ನಾನು ಈ ರಹಸ್ಯಗಳ ಕಡೆಗೆ ಬಹಳ ಮನಸ್ಸು ಮಾಡತೊಡಗಿದೆ. ನಾನು ಮೇಲಿನ ಜಗತ್ತನ್ನು ನೋಡತೊಡಗಿದೆ. ನಾನು ಮೇಲಿನ ಅಂದರೆ ತುಂಬ ಎತ್ತರದ ಜಗತ್ತನ್ನು ನಾನು ದಿವ್ಯ ದೃಷ್ಟಿಯಿಂದ ನೋಡತೊಡಗಿದೆ. ನಾನು ರಾತ್ರಿ 9 ಗಂಟೆಗೆ ಪ್ರಾರಂಭಿಸಿ ದಿನದ ಹಗಲು ಹೊತ್ತಿನಲ್ಲಿ ಆಗಲಿ ಅಥವಾ ಯಾವುದೇ ಸಮಯದಲ್ಲಿ ಆಗಲಿ 24 ಗಂಟೆಗಳಲ್ಲಿ ಯಾವಾಗಲೂ ನಾನು ಆತ್ಮಸ್ವರೂಪದಲ್ಲಿಯೇ ಇದ್ದುಕೊಂಡು ಮೇಲಿನ ಜಗತ್ತನ್ನು ನೋಡತೊಡಗಿದೆನೋ ಅಂದಿನಿಂದ 24 ಗಂಟೆಯೂ ನನಗೆ ಆತ್ಮಸ್ವರೂಪದ ವೇಳೆಯಾಗಿ ಪರಿಣಮಿಸಿತು. ಅಹಮದಾಬಾದ್ನ ಚೈನ್ಪುರ್ನಲ್ಲಿ ನನ್ನ ಆಶ್ರಮವಿತ್ತು. ಆಶ್ರಮಕ್ಕೆ ನನ್ನ ಹತ್ತಿರ ಕೆಲವರು ಅಂದರೆ 1997ರಿಂದ ಜನರು ಬರುತ್ತಿದ್ದರು. ಆದರೆ ನಾನು ಬಹಳಷ್ಟು ಮಾತುಗಳನ್ನು ಅಲ್ಲಿ ವಿಚಾರಗಳನ್ನು ಹೇಳಿದ್ದೆ. ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಅವರು ಓಡಿ ಹೋಗುತ್ತಿದ್ದರು. ಅಂದರೆ ಜನ ನನ್ನ ಬಳಿ ಸ್ವಲ್ಪ ಕೇಳಿ ನಂತರ ನನ್ನಿಂದ ದೂರವಾಗ್ತಿದ್ದರು. ಇದನ್ನು ಅವರು ಬರೀ ಗಾಳಿ ಮಾತು ಎನ್ನುತ್ತಿದ್ದರು. ಆದರೆ ಈಗ ನನಗೆ ಹಗಲು ರಾತ್ರಿ ಯಾವಾಗಲೂ ಜ್ಞಾನವು ವಿಶಾಲವಾಗುತ್ತಾ ಹೋಗುತ್ತಿತ್ತು. ನನ್ನಲ್ಲಿ ಹೆಚ್ಚು ಹೆಚ್ಚು ಜ್ಞಾನ ಹೊರಹೊಮ್ಮುತ್ತಿತ್ತು. ಕ್ರಮೇಣವಾಗಿ ಜ್ಞಾನವು ಮುಂದೆ ಸಾಗುತ್ತಿತ್ತು. ಇಡೀ ದಿನ ನಾನು ಆತ್ಮಸ್ವರೂಪದ ಅನುಭೂತಿಯನ್ನು ಮಾಡುತ್ತಿದ್ದೆ ಹಾಗೂ ರಾತ್ರಿ ಮಲಗುವಾಗಲೂ ಆತ್ಮಸ್ವರೂಪದಲ್ಲಿಯೇ ಇರುತ್ತಿದ್ದೆ. ಬುದ್ಧಿಯನ್ನು ಅತ್ಯುನ್ನತವಾದ ಪರಂಧಾಮದಲ್ಲಿ ಇಡುತ್ತಿದ್ದೆ. ನಾನು ಬೇರೆ ಬೇರೆ ಅನೇಕ ಯೋಗದ ವಿಧಿಗಳನ್ನು ತಿಳಿಸಿದ್ದೇನೆ. ಆದ್ದರಿಂದ ಜ್ಞಾನ ಮತ್ತು ಯೋಗ ಇದನ್ನೇ ಚಿಂತನ ಮಂಥನ ಮಾಡುತ್ತಾ ಹೋಗಬೇಕು. ಯಾವಾಗಲೂ ಅಮೃತ ವೇಳೆಯೂ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ. ನೀವು ದಿನದಲ್ಲಿ ಯಾವುದೇ ಸಮಯದಲ್ಲಿ ವಿಡಿಯೋಗಳನ್ನು ಕೇಳುತ್ತಾ ಯೋಗವನ್ನು ಮಾಡುತ್ತಿದ್ದರೆ ಅದುವೇ ನಿಮಗೆ ಅಮೃತ ಗಳಿಗೆ ಆಗುತ್ತದೆ. ಜ್ಞಾನದ ಮಾರ್ಗದಲ್ಲಿ ಜ್ಞಾನವು ಎಲ್ಲಕ್ಕಿಂತ ಮೊದಲು ಬರುತ್ತದೆ. ಮೊದಲು ಸ್ವಯಂವನ್ನು ತಿಳಿದುಕೊಂಡರೆ ನಿಮ್ಮ ಹತ್ತಿರ ಜ್ಞಾನ ಬಂದೇ ಬರುತ್ತದೆ. ಸ್ವಯಂವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಮೊದಲು ಆತ್ಮಸ್ವರೂಪರಾಗಿ ನಂತರ ಆಲ್ಮೈಟಿ ಅಥಾರಿಟಿ, ಬೇಹದ್ನ ವಿಶ್ವವು ಎಷ್ಟು ದೊಡ್ಡದು ಅನ್ನುವಂತಹ ಜ್ಞಾನ ನಿಮಗೆ ತಾನಾಗಿಯೇ ಬರುತ್ತದೆ. ಯಾರೇ ಅದನ್ನು ನಂಬಿದರೂ ನಂಬದಿದ್ದರೂ ನನ್ನ ಪ್ರಕಾರ 24 ಗಂಟೆನೂ ಅಮೃತ ವೇಳೆಯೇ ಆಗಿದೆ ಎನ್ನುತ್ತಾರೆ ಬಾಪೂಜಿಯವರು. 3 ಗಂಟೆಯಿಂದ 5 ಗಂಟೆಯ ಸಮಯ ಅಮೃತ ಗಳಿಗೆ. ಆಗ ಯೋಗ ಮಾಡಿದರೆ ಅಥವಾ ಧ್ಯಾನ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಹೀಗೆ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತಾಯಿತು. ಜ್ಞಾನಿಗಳಿಗೆ 24 ಗಂಟೆಯೂ ಅಮೃತ ವೇಳೆಯೇ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕೇವಲ ಧ್ಯಾನ ಮಾಡುವುದರಿಂದ ಜ್ಞಾನ ಬರುವುದಿಲ್ಲ. ಆತ್ಮಸ್ವರೂಪದ ಅನುಭೂತಿ ಆಗುವುದಿಲ್ಲ. ಜ್ಞಾನ ಬಂದರೆ ಆತ್ಮಸ್ವರೂಪದ ಅನುಭೂತಿ ತಾನಾಗಿಯೇ ಆಗುತ್ತದೆ. ಆತ್ಮಸ್ವರೂಪದ ಅನುಭೂತಿ ಎಂದರೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಎಂಬೆಲ್ಲ ವಿಷಯ ನಮಗೆ ತಿಳಿದು ಬರಬೇಕು. ಈ ಸಂಸ್ಥೆಯವರು ಸುಮಾರು 85 ವರ್ಷಗಳಿಂದ ಪ್ರತಿದಿನವೂ ತಪ್ಪದೆ ಅಮೃತ ವೇಳೆಯನ್ನು ಮಾಡುತ್ತಿದ್ದಾರೆ. ಅಂದರೆ ಬಾಪೂಜಿಯವರು BK ಅವರ ಬಗ್ಗೆ ಹೇಳುತ್ತಾರೆ. ಅನೇಕರು ಸುಮಾರು 100 ವರ್ಷದ ವೃದ್ಧರೂ ಕೂಡ ಅಲ್ಲಿ ಕುಳಿತಿದ್ದಾರೆ. 85 ವರ್ಷಗಳಿಂದ ಆತ್ಮಸ್ವರೂಪದ ಅನುಭೂತಿ ಧ್ಯಾನ ಮಾಡುತ್ತಿದ್ದಾರೆ. ಹಾಗಿದ್ದರೂ ಸಹ ಅವರಿಗೆ ಆತ್ಮಸ್ವರೂಪದ ಅನುಭೂತಿ ಇನ್ನೂ ಆಗಿಲ್ಲ.
ಮತ್ತು ಅಲ್ಲಿ ಇರುವಂಥ ಆತ್ಮರಿಗೆ ಯಾವುದೇ ಲೌಕಿಕ ಒಂದು ಟೆನ್ಷನ್ ಇಲ್ಲ, ಬಂಧನವಿಲ್ಲ. ಆದರೂ ಸಹ ಅವರಿಗೆ ಆತ್ಮ ಸ್ವರೂಪದ ಅನುಭೂತಿ ಇಂದಿಗೂ ಸಹ ಆಗಿಲ್ಲ. ಕಾರಣ ಅವರಿಗೆ ಜ್ಞಾನವು ಇನ್ನೂ ತಿಳಿದು ಬಂದಿಲ್ಲ. ಜ್ಞಾನವೇ ಮೊದಲನೆಯ ಸಬ್ಜೆಕ್ಟ್ ಆಗಿದೆ. ಜ್ಞಾನಿಗಳಿಗೆ ಬೇಕಾಗಿರುವ ಸಬ್ಜೆಕ್ಟ್ ಅಂದರೆ ಅದುವೇ ಬೇಹದ್ನ ಜ್ಞಾನ, ಬೇಹದ್ನ ವಿಶ್ವ. ಅಂದರೆ ಜಗತ್ತು ಎಷ್ಟು ವಿಶಾಲವಾಗಿದೆ, ಬೇಹದ್ನ ವಿಶ್ವದ ಬಗ್ಗೆ ಯೋಚಿಸಬೇಕಿದೆ. ಅಂದರೆ ನಾವು ನೋಡುತ್ತಿರುವ ಈ ನಕ್ಷತ್ರಗಳು ಅವೆಲ್ಲ ಏನು, ಯಾರು ಮಾಡಿದರು, ಆ ನಕ್ಷತ್ರಗಳು ಎಲ್ಲಿಂದ ಬಂದವು, ವಿಜ್ಞಾನ ಏನು ಹೇಳುತ್ತದೆ, ಶಾಸ್ತ್ರಗಳು ಏನು ತಿಳಿಸುತ್ತಿವೆ, ಇದನ್ನೆಲ್ಲವನ್ನು ನಾವು ಚಿಂತನ ಮಂಥನ ಮಾಡಿ ಜ್ಞಾನ ಮಂಥನವನ್ನು ಸದಾ ನಡೆಸುತ್ತಿರಬೇಕು. ಜಗತ್ತು ಏಕೆ ಸೃಷ್ಟಿಯಾಯಿತು, ಅದು ಎಷ್ಟು ವಿಶಾಲವಾಗಿದೆ, ನಕ್ಷತ್ರಗಳು ಏಕೆ ಸೃಷ್ಟಿಯಾದವು, ಇದೆಲ್ಲವನ್ನು ನಾನು ಕೇಳುತ್ತಲೇ ಇರುತ್ತಿದ್ದೆ. ಆದರೆ ಯಾರ ಬಳಿಯೂ ಸಹ ಉತ್ತರ ನನಗೆ ಸಿಗದೆ ಹೋಯಿತು. ನಾನು ಶಾಸ್ತ್ರಗಳನ್ನು ಓದುತ್ತಿದ್ದೆ. ಅದರಲ್ಲಿ ಅನಂತಕೋಟಿ ಬ್ರಹ್ಮಾಂಡ ಎಂಬ ಶಬ್ದವು ಜ್ಞಾಪನದಲ್ಲಿತ್ತು. ಹಾಗೂ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಮತ್ತು ಅವುಗಳ ಸಮಯ ಎಷ್ಟು ಎನ್ನುವುದರ ಬಗ್ಗೆಯೂ ನನಗೆ ಮೊದಲೇ ತಿಳಿದಿತ್ತು. ಆದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ನಾನು ಯಾವಾಗಲೂ ಜ್ಞಾನಕ್ಕಾಗಿ ಆಳವಾಗಿ ಯೋಚಿಸುತ್ತಾ ಹೋಗುತ್ತಿದ್ದೆ. ಕುಳಿತಾಗಲೆಲ್ಲ, ಆಫೀಸ್ನಲ್ಲಿದ್ದರೂ ಸಹ, ಮಧ್ಯಾಹ್ನದ 3 ಗಂಟೆ ಆದರೂ ಸರಿ, 4 ಗಂಟೆ ಆದರೂ ಸರಿ, ಸದಾ ನಾನು ಚಿಂತನ ಮಂಥನ ನಡೆಸುತ್ತಿದ್ದೆ. ಇದರಿಂದ ನಾನು ಅನುಭವವನ್ನೂ ಮಾಡುತ್ತಿದ್ದೆ. ಆಫೀಸ್ನಲ್ಲಿದ್ದು ಚಿಂತನವನ್ನು ಮಾಡುವಾಗ ಅಮೃತ ವೇಳೆಯ ಜ್ಞಾನವು ಹೊರಹೊಮ್ಮುತ್ತಿತ್ತು. ನಾನು ಮೊದಲೇ ತಿಳಿಸಿದಂತೆ ಜ್ಞಾನಿಗಳಿಗೆ ಎಲ್ಲ ಸಮಯವೂ ಅಮೃತ ವೇಳೆಯೇ ಆಗಿದೆ. ಇದು ನನ್ನ ಪ್ರಾಕ್ಟಿಕಲ್ ಅನುಭವವಾಗಿದೆ. ಅದಕ್ಕಾಗಿಯೇ ಜ್ಞಾನವೇ ಮೊದಲ ಸಬ್ಜೆಕ್ಟ್ ಆಗಬೇಕು ಎಂದು ನಾನು ನಿಮಗೆಲ್ಲರಿಗೂ ತಿಳಿಸುತ್ತಿದ್ದೇನೆ. ನಾನು ಅಹಮದಾಬಾದಿನ ದೊಡ್ಡ ಸರ್ಕಲ್ ಒಂದನ್ನು ಹಾದು ಬರುವಾಗ ಮಧ್ಯಾಹ್ನ 2 ಗಂಟೆಯಿಂದ ಹಿಡಿದು 3-4 ಗಂಟೆ 45 ಡಿಗ್ರಿಯ ತಾಪಮಾನ ಆ ಸಮಯದಲ್ಲಿ ಇರುತ್ತಿತ್ತು. 4 ಕಡೆಯ ಟ್ರಾಫಿಕ್ ಇರುವಂತಹ ದೊಡ್ಡ ದೊಡ್ಡ ರಸ್ತೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಾಗಲೂ ಸಹ ನನ್ನ ಆತ್ಮಸ್ವರೂಪದ ಅನುಭೂತಿಯು ಸ್ಥಿರವಾಗಿರುತ್ತಿತ್ತು. ಮತ್ತು ಅದೇ ಸಮಯದಲ್ಲಿ ನನಗೆ ಅಮೃತ ವೇಳೆಯಂತಹ ಅನುಭೂತಿಗಳು ಸಹ ಆಗುತ್ತಿದ್ದವು. ಹೀಗೆ ನಾನು ಸದಾ ಜ್ಞಾನ ಮಂಥನದಲ್ಲಿಯೇ ಮುಂದುವರಿಯುತ್ತಾ ಬಂದಿದ್ದೇನೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವ ತನಕ ನಾನು ಎಲ್ಲಿಯೂ ನಿಲ್ಲಲಿಲ್ಲ. ನನ್ನಿಂದ ಸಂಪೂರ್ಣ ಜ್ಞಾನವು ಹೊರಬರುತ್ತಿತ್ತು. ಮೊದಲು ಕ್ರಮೇಣವಾಗಿ ಜ್ಞಾನವು ಸ್ವಲ್ಪ ಮಿಶ್ರಣವಾಗಿ ಬರತೊಡಗಿತ್ತು. ನಂತರ ಮುಂದೆ ಮುಂದೆ ಸಾಗುತ್ತಾ ನಾನು ಸದಾ ಆತ್ಮಸ್ವರೂಪದ ಸ್ಥಿತಿಯಲ್ಲೇ ಇರುವುದನ್ನು ಪ್ರಯತ್ನ ಮಾಡತೊಡಗಿದೆ. ಕೆಲವೊಮ್ಮೆ ಸಾಕಾರಿಯಾಗಿ, ಕೆಲವೊಮ್ಮೆ ಆಕಾರಿ ಸ್ಥಿತಿಯಲ್ಲಿ. ಈ ರೀತಿ ನನ್ನ ಸ್ಥಿತಿಗಳು ಬದಲಾಗುತ್ತಿದ್ದವು. ಸಾಕಾರದಲ್ಲಿದ್ದಾಗ ನಾನು ಸಾಧಾರಣ ಮನುಷ್ಯನಾಗಿರುತ್ತೇನೆ. ಆ ಸಮಯದಲ್ಲಿ ವಿಭಿನ್ನ ಸ್ಟೇಜ್ ನನ್ನದಾಗಿರುತ್ತದೆ. ಆಕಾರಿ ಮತ್ತು ನಿರಾಕಾರಿ ರೂಪದಲ್ಲಿದ್ದಾಗ ಜ್ಞಾನ ಮಂಥನ ನಡೆಯುತ್ತಿರುತ್ತದೆ. ಆಗ ಆತ್ಮದ ನಿರಾಕಾರಿ ಸ್ಟೇಜ್ ಆಗಿರುತ್ತದೆ. ಅಂದರೆ ಆತ್ಮದ ಬೀಜರೂಪ ಸ್ಥಿತಿ ಅದು. ಬಾಪೂಜಿಯವರು ಹೇಳ್ತಾರೆ, ನಾನು 1997ರಲ್ಲಿ ನನ್ನ ಚೈನ್ಪುರ್ ಆಶ್ರಮದಲ್ಲಿ ಜ್ಞಾನವನ್ನು ಹೇಳಿಕೊಡುತ್ತಿರುವಂತಹ ಸಂದರ್ಭದಲ್ಲಿ ತುಂಬ ವಯಸ್ಸಾದವರು ಸಹ ನನ್ನ ಬಳಿ ಬರುತ್ತಿದ್ದರು. ಅನೇಕರು 25 ವರ್ಷ 30 ವರ್ಷಗಳಿಂದ ಬ್ರಹ್ಮಕುಮಾರಿಯಲ್ಲಿ ಇದ್ದವರು ಸಹ ಬರುತ್ತಿದ್ದರು. ಅವರು BK PBKಯಲ್ಲಿದ್ದು ಅಮೃತ ವೇಳೆಯಲ್ಲಿ ಧ್ಯಾನವನ್ನು ಮಾಡುತ್ತಿದ್ದು ಅವರಿಗೆ ಅಭ್ಯಾಸವಾಗಿ ಹೋಗಿತ್ತು. ಅವರು ನನ್ನ ಬಳಿ ಬಂದಾಗಲೂ ಸಹ ಅದನ್ನೇ ಮುಂದುವರಿಸುತ್ತಿದ್ದರು. ಅಂದು ಅವರಿಗೆ ನಾನು ಹೇಳಿಕೊಡುತ್ತಿದ್ದಂತಹ ಬೇಹದ್ ಜ್ಞಾನವು ಅರ್ಥವಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಅನೇಕರು ಬಂದರು ಮತ್ತು ಎಷ್ಟೋ ಜನ ನನ್ನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಅವರು ಬಿಟ್ಟು ಸಹ ಹೋಗಿದ್ದಾರೆ. ಅಂದರೆ ಆಶ್ರಮವನ್ನು ತೊರೆದಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ನಂತರ ನಾನು ಕೊಡುತ್ತಿದ್ದಂತಹ ಜ್ಞಾನ ಇನ್ನೂ ಆಳಕ್ಕೆ ಹೋಯಿತು. ಶಿವ, ಮಹಾಶಿವ, ಪರಮ ಮಹಾಶಿವ ಇದೂ ಸಹ ಜನರಿಗೆ ಅರ್ಥವಾಗದೇ ಹೋಯಿತು. ಒಟ್ಟಿನಲ್ಲಿ ನಾನು ಹೇಳಬಯಸುವುದೇನೆಂದರೆ, ಅಮೃತ ವೇಳೆ ಅನ್ನುವುದು ಮುಖ್ಯವಲ್ಲ, ಜ್ಞಾನವನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಗೀತೆಯಲ್ಲಿಯೂ ಸಹ ಕೃಷ್ಣನೇ ಹೇಳಿದ್ದಾನೆ,
ಜ್ಞಾನಿ ಆತ್ಮ ನನಗೆ ಬಹಳ ಪ್ರಿಯನಾದ ಆತ್ಮನಾಗಿದ್ದಾನೆ ಎಂದು. ನೀವು ಬೆಳಿಗ್ಗೆ 3 ಗಂಟೆಗೆ ಎದ್ದರೂ ಸರಿಯೇ, 2 ಗಂಟೆಗೆ ಎದ್ದರೂ ಸರಿಯೇ, ಎಷ್ಟೇ ಅಮೃತಗಳಿಗೆ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದರೂ ಸರಿಯೇ, ಇಡೀ ಜೀವನವನ್ನು ಸವೆದರೂ ಸಹ ಸರಿಯೇ, ಅನೇಕ ಜನ್ಮಗಳನ್ನು ಕಳೆದರೂ ಕೂಡ ನಿಮಗೆ ಜ್ಞಾನ ಅನ್ನುವುದು ದೊರಕುವುದಿಲ್ಲ. ಅನೇಕ ಋಷಿ ಮುನಿಗಳು ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಾರೆ. ತಪಸ್ಸು ಮಾಡಿ ಅವರು ಸೂಕ್ಷ್ಮ ಶರೀರವನ್ನು ಭೌತಿಕ ದೇಹದಿಂದ ಹೊರತೆಗೆದು ತಿರುಗಾಡಿ ಬರುತ್ತಾರೆ. ಆದರೆ ಅವರಿಗೆ ಜ್ಞಾನ ಅನ್ನುವುದು ಇಂದಿಗೂ ಸಹ ಆಗಿಲ್ಲ. ಅವರು ಪರಮಾತ್ಮನನ್ನು ಗುರುತಿಸಲಾರರು. ಕೇವಲ ಬ್ರಹ್ಮಾಂಡದ ಒಬ್ಬ ಶಂಕರನನ್ನು ಶಿವ ಎಂದು ಪರಿಗಣಿಸಿ ಪೂಜಿಸುತ್ತಾರೆ ಹಾಗೂ ಅವರವರ ನೆಚ್ಚಿನ ದೇವರನ್ನು ಆರಾಧಿಸುತ್ತಾರೆ. ಅಂದರೆ ದೇವತೆಗಳನ್ನು, ತ್ರಿಮೂರ್ತಿಗಳನ್ನು, ಬ್ರಹ್ಮನನ್ನು ಭಕ್ತಿ ಮಾರ್ಗದಲ್ಲಿ ಜನರು ಪೂಜಿಸುತ್ತಿರುತ್ತಾರೆ. ನಾನು ಜಪ, ತಪ, ಧ್ಯಾನ, ಯೋಗಗಳಿಂದ ಸಿಗುವುದಿಲ್ಲ, ನಾನು ಜ್ಞಾನದಿಂದ ಸಿಗುತ್ತೇನೆ ಎಂದು ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಭಗವಂತನನ್ನು ಜ್ಞಾನದಿಂದ ಮಾತ್ರ ಪಡೆಯಲು ಸಾಧ್ಯವಿದೆ. ಆದ್ದರಿಂದ ಜ್ಞಾನಿಯಾದ ಆತ್ಮರು ಪರಮಾತ್ಮನನ್ನು ಅರಿತುಕೊಳ್ಳುತ್ತಾರೆ. ಇದರಿಂದ ನಿನ್ನನ್ನು ನೀನು ಅರಿಯಬಹುದು. ಇಲ್ಲಿ ಬೇಹದ್ ಜ್ಞಾನ ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಆದ್ದರಿಂದ ಬೇಹದ್ನ ಜ್ಞಾನಿಯು ಬೇಹದ್ ಜ್ಞಾನದಿಂದ ತನ್ನನ್ನು ತಾನು ಅರಿಯುತ್ತಾನೆ ಮತ್ತು ಪರಮಾತ್ಮನವರೆಗೆ ತಲುಪುತ್ತಾನೆ ಎನ್ನುತ್ತಾರೆ ಬಾಪೂಜಿಯವರು. परम शांति, बेहद की परम शांति की परम शांति सोचो, बोलो परम शांति। Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.